ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾನು ಈಗಾಗಲೇ ಹೇಳಿದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಸಿಎಂ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಯಾವಾಗ ಅನ್ನುವಂತಹ ಪ್ರಶ್ನೆಯ ನಡುವೆ ಇವತ್ತು ಬಯಸದೇ ಬಂದ ಭಾಗ್ಯ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಇವರು ಅವ್ರನ್ನ ಭೇಟಿ ಆಗೋದಕ್ಕೆ ಡೆಲ್ಲಿಗೆ ಓಡೋಗ್ತಾ ಇದ್ರಲ್ಲ, ಟೈಮ್ ಕೇಳ್ತಾ ಇದ್ರಲ್ಲ, ಅವರು ನಾನೇ ಬರ್ತೀನಿ ನಡೀರಪ್ಪ ನಿಮ್ಮ ಊರಿಗೆ ಅಂತ ಸಿಎಂ ತವರು ಜಿಲ್ಲೆ ಮೈಸೂರಿಗೆ ಇವತ್ತು ಬರ್ತಾ ಇದ್ದಾರೆ. ಅವ್ರು ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಎದ್ನೋ ಬಿದ್ದೋ ಅಂತ ಸಿಎಂ ಡಿ.ಸಿ.ಎಂ ಇಬ್ಬರು ಕೂಡ ಈಗ ಮೈಸೂರಿಗೆ ದೌಡ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ, ಅಧಿಕಾರ ಹಂಚಿಕೆ ಮಹಾ ಕದನಕ್ಕೆ ಕ್ಲೈಮ್ಯಾಕ್ಸ್ ಇವತ್ತೇ ನಿಗದಿಯಾಗುತ್ತಾ ಅಥವಾ ಕ್ಲೈಮ್ಯಾಕ್ಸೇ ಇವತ್ತಾಗುತ್ತಾ ಗೊತ್ತಿಲ್ಲ. ಮೈಸೂರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಆಗಮನ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಮತ್ತು ಡಿ.ಸಿ.ಎಂ. ಅಧಿಕಾರ ಹಂಚಿಕೆ ಗೊಂದಲದ ಬಳಿಕ ಇದು ಮೊದಲ ಭೇಟಿ. ಹಾಗಾಗಿ ದೆಹಲಿ ಭೇಟಿಗೆ ದಿನಾಂಕ ಮತ್ತು ಸಮಯ ಏನಾದರೂ ನಿಗದಿಯಾಗುತ್ತಾ ಅಥವಾ ಮಹತ್ವದ ಸಂದೇಶ ನೀಡ್ತಾರಾ ರಾಹುಲ್ ಗಾಂಧಿ? ಒಂದೇ ಲೈನಲ್ಲಿ ಗೋ ಸಿದ್ದರಾಮಯ್ಯಜಿ, ಗೋ ಅಂಡ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಬಜೆಟ್ ಅಂತ ಅಂದುಬಿಟ್ರೆ ಅಲ್ಲಿಗೆ ಮುಗೀತು ಸದ್ಯದ ಕತೆ. ಹೆಂಗಿದ್ರು ಸಿದ್ದರಾಮಯ್ಯನವರು ಒಂದು ಕ್ಲೈಮ್ ಮಾಡೇ ಮಾಡ್ತಾರೆ, ನಾನು ಬಜೆಟ್ ಪ್ರಿಪರೇಷನ್ ಆರಂಭ ಮಾಡ್ತೀನಿ ಅಂತ. ಎಸ್ ಅಂದರೆ ಅಲ್ಲಿಗೆ ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕ್ದಂಗೆ ವಿಚಾರ. ಆಗ ಸಪ್ಪೆ ಮೋರೆ ಹಾಕ್ಕೊಂಡು ಡಿ.ಸಿ.ಎಂ ವಾಪಸ್ ಬರಬೇಕಾಗತ್ತೆ. ಆ ಥರ ಆದರೆ ನಾ ಹೇಳ್ತಾ ಇರೋದು, ಅಥವಾ ಆಯಿತು ಇದೇನೋ ಒಂದು ಸಮಸ್ಯೆ ಇದೆ, ಇಲ್ಲೇನೋ ಒಂದು ಸಮಸ್ಯೆ ಇದೆ, ಬಗೆಹರಿಸ್ಬೋಣ, ಬಂದ್ರಪ್ಪ ಡೆಲ್ಲಿಗೆ ಇಂಥ ದಿನ ಮಾತಾಡೋಣ ಅಂತ ಅಂದರೆ ಆಗ ಡಿ.ಕೆ. ಶಿವಕುಮಾರ್ ಖುಷಿಯಾಗಿ ವಾಪಸ್ ಬೆಂಗಳೂರಿಗೆ ಬರ್ಬೋದು. ಬಟ್ ಏನಾಗುತ್ತೆ ಅಂತಕ್ಕಂಥದ್ದೇ ಸದ್ಯದ ಕುತೂಹಲ. 1 ಗಂಟೆ ಏನೋ ಟೈಮ್ ಸಿಗುತ್ತೆ ಅಂತ ಅನ್ಸುತ್ತೆ, ಯಾರ ಮುಖದಲ್ಲಿ ಮಂದಹಾಸವನ್ನು ತರುತ್ತೆ ಅಂತ. ಯಾಕೆಂದ್ರೆ ಅವರು ವಯನಾಡಿಗೆ ಹೋಗ್ಬೇಕಾದ್ರೆ ಅಂದವೇ ಮೈಸೂರಿನಲ್ಲಿ ಇಳಿದು ಮೈಸೂರಿನಿಂದ ಅವರು ಮತ್ತೆ ವಾಪಸ್ ವಯನಾಡು ಕಡೆ ಹೋಗ್ತಾರೆ. ಸದ್ಯದಲ್ಲೇ ಕೇರಳದಲ್ಲೂ ಚುನಾವಣೆ ಬರ್ತಾ ಇರೋದ್ರಿಂದ ಈಗ ಅವರೆಲ್ಲ ಕೇರಳ ಕಡೆ ಫೋಕಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಈ ನಡುವೆ ಏನಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಏರ್ಪೋರ್ಟ್ ಮೀಟಿಂಗ್ಗಳಿದಾವಲ್ಲ, ಕಾಂಗ್ರೆಸ್ನ ಇತಿಹಾಸ ಏರ್ಪೋರ್ಟ್ ಮೀಟಿಂಗ್ಗಳಲ್ಲಿ ಹಲವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡು ಇತಿಹಾಸ ಇದೆ. ಹೀಗಾಗಿ ಏರ್ಪೋರ್ಟ್ನಲ್ಲಿ ಸಿಗುತ್ತಾ ಅವಕಾಶ ಅನ್ನೋ ವಿಚಾರ ಇದೆಯಲ್ಲ, ಯಾವಾಗಲೂ ಒಂದು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡುತ್ತೆ. ದೆಹಲಿ ಪವರ್ ಭೇಟಿಗೆ ಇವತ್ತೇ ಮುಹೂರ್ತ ನಿಗದಿ ಆಗುತ್ತಾ ಅನ್ನೋ ಪ್ರಶ್ನೆ. ರಾಹುಲ್ ಗಾಂಧಿ ಜೊತೆಗಿನ ಸಭೆಯಲ್ಲಿ ಚರ್ಚೆಯ ಬಗ್ಗೆ ಕುತೂಹಲ ಇದೆ. ನೀಲಗಿರಿ ಜಿಲ್ಲೆಯ ಕಾರ್ಯಕ್ರಮದಲ್ಲಿ, ಒಂದು ಸ್ಕೂಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಿದ್ದಾರೆ ರಾಹುಲ್ ಗಾಂಧಿ ಅವರು. ಈ ವೇಳೆ ಅಲ್ಲಿ ಏರ್ಪೋರ್ಟ್ ಇಲ್ಲ, ಹೀಗಾಗಿ ಇಲ್ಲಿಂದ ಹತ್ರ ಮೈಸೂರು ಏರ್ಪೋರ್ಟ್ ಮೂಲಕ ನೀಲಗಿರಿ ಜಿಲ್ಲೆಯಲ್ಲಿ ಆ್ಯಕ್ಚುಲಿ ಸ್ಕೂಲ್ ಕಾರ್ಯಕ್ರಮ ಇರೋದು, ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಕಾರಲ್ಲಿ ಹೋಗ್ತಾರೆ ಇಲ್ಲಿಂದ. ಸೊ ಅದೊಂದು ವೆಯ್ಟಿಂಗ್ ಟೈಮ್ ಅಂತ ಸಿಗುತ್ತೆ. ಆ ವೆಯ್ಟಿಂಗ್ ಟೈಮ್ನಲ್ಲಿ ಇಬ್ಬರು ನಾಯಕರು ತಮ್ಮ ಬಯಕೆಗಳನ್ನು, ಒಬ್ಬರು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಾತಾಡ್ಬೋದು, ಇನ್ನೊಬ್ಬರ ಹೆಬ್ಬಯಕೆ ಗೊತ್ತೇ ಇದೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಹೆಬ್ಬಯಕೆ. ಇಬ್ಬರಲ್ಲಿ ಯಾರ ಆಸೆಗೆ ಇಲ್ಲಿ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಮತ್ತು ಒಂದು ಕುತೂಹಲ ಸಹಜವಾಗಿರೋದು ಏನಂದರೆ, ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಸರಿ, ಆದರೆ ರಾಜ್ಯದಲ್ಲಿ ಉಲ್ಬಣಿಸಿರುವ ಸಮಸ್ಯೆಯನ್ನು ರಾಜ್ಯಕ್ಕೆ ಬಂದು ಸರಿಪಡಿಸ್ತಾರಾ? ಸಾಮಾನ್ಯವಾಗಿ ಹೈಕಮಾಂಡ್ ಇರುವಂತಹ ಪಕ್ಷಗಳಲ್ಲಿ ಡೆಲ್ಲಿಗೆ ಕರೆಸ್ಕೊಳ್ಳೋ ಪದ್ಧತಿ ಇದೆ. ಸೊ ಡೆಲ್ಲಿನಲ್ಲೇ ಸಮಯ ಕೊಡ್ತಿದ್ದವರು ಇಲ್ಲಿ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರಾ ಅಥವಾ ಮನ್ರೇಗಾ ಬಗ್ಗೆ ಮಾತಾಡ್ಬೋದು, ಎಲೆಕ್ಷನ್ಸಲ್ಲಿ ನಿಮ್ದೆಲ್ಲ ಉಸ್ತುವಾರಿಗಳು ಬೇಕಾಗುತ್ತೆ, ಇದಕ್ಕೆಲ್ಲ ರೆಡಿಯಾಗಿ ಅಂತ ಹೇಳ್ಬೋದು, ಅಥವಾ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಸೂತ್ರದ ಬಗ್ಗೆ ಸುಮ್ಮನೆ ಒಂದು ಸೂಕ್ಷ್ಮ ಸುಳಿವನ್ನು ಕೊಡಬಹುದು. ಏನನ್ನು ಬೇಕಾದರೂ ಎಕ್ಸ್ಪೆಕ್ಟ್ ಮಾಡಬಹುದು. ಎರಡೂ ಕಡೆಯವರ ನಿರೀಕ್ಷೆ ದೊಡ್ಡದಿದೆ. ರಾಹುಲ್ ಗಾಂಧಿ ಅವರ ಸಮಯ ನಂಗೆ ಬೇಕು, ಅಟ್ಲೀಸ್ಟ್ ಜನವರಿ 10ನೇ ತಾರೀಕು ನಂತರ ಕೊಡಿಸಿ ನಂಗೆ ಟೈಮ್ನ ಅಂತ ವೇಣುಗೋಪಾಲ್ ಹತ್ರ ಈ ಹಿಂದೆ ಸಿದ್ದರಾಮಯ್ಯ ಅವರು ಕೇಳಿದರು, ಡಿಮ್ಯಾಂಡ್ ಇಟ್ಟಿದ್ರು. ಬಟ್ ಅದಿನ್ನೂ ಯಾವತ್ತು ಅನ್ನೋದು ಗೊತ್ತಿರಲಿಲ್ಲ. ಈ ಕಡೆ ಡಿ.ಕೆ. ಶಿವಕುಮಾರ್ ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ರು ಮೀಟಿಂಗ್ ಆಗೋಕ್ಕೆ. ಈಗ ಅಚಾನಕ್ಕಾಗಿ ಸಿಕ್ಕಂತಹ ಅವಕಾಶ. ನಾನು ಆಗಲೇ ಹೇಳ್ತಾ ಇದ್ದೆ, ಏರ್ಪೋರ್ಟ್ ಮೀಟಿಂಗ್ಗಳು ಕಾಂಗ್ರೆಸ್ನಲ್ಲಿ ತುಂಬ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ವೀರೇಂದ್ರ ಪಾಟೀಲ್ ಅವ್ರನ್ನ ತೆಗಿಬೇಕಾದ್ರೆ ದಿಸ್ ಸ್ಟೇಟ್ ವಿಲ್ ಹ್ಯಾವ್ ಅ ನ್ಯೂ ಚೀಫ್ ಮಿನಿಸ್ಟರ್ ಅಂತ ಆಗ ರಾಜೀವ್ ಗಾಂಧಿ ಹೇಳಿ ಹೊರಟೋಗಿರ್ತಾರೆ. ಇವತ್ತಿಗೂ ಕಾಂಗ್ರೆಸ್ನಲ್ಲಿ ಅಥವಾ ರಾಜಕೀಯವಾಗಿ ನಾವು ಏನೇ ಮಾತಾಡಬೇಕಾದ್ರೆ ಮರೆಯಲ್ಲ. ಸೊ ಏರ್ಪೋರ್ಟ್ನ ಡೆಸಿಷನ್ಗಳು ತುಂಬ ಇಂಪಾರ್ಟೆಂಟು. ಈಗ ಹಾಗೆಲ್ಲ ತೊಗೊಂಡ್ಬಿಡೋಕ್ಕಾಗಲ್ಲ ಬಿಡಿ, ಬಿಕಾಸ್ ಆಗಿದ್ದ ಕಾಂಗ್ರೆಸ್ ಸ್ಥಿತಿನೇ ಬೇರೆ, ಈಗ ಅವ್ರ ಮಗ ಲೀಡ್ ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ಸ್ಥಿತಿನೇ ಬೇರೆ. ಬಟ್ ಸ್ಟಿಲ್ ಒಂದು ಕುತೂಹಲ, ವೆಯ್ಟಿಂಗ್ ಪೀರಿಯಡ್ನಲ್ಲಿ ಏನು ಮಾತುಕತೆಗಳಾಗ್ಬೋದು, ಅವಕಾಶ ಸಿಗುತ್ತಾ ಇಲ್ವಾ, ಏನು ಕತೆ, ಅಥವಾ ದಿಲ್ಲಿಗೆ ಇಂತಿಂಥ ಟೈಮಿಗೆ ಬನ್ನಿ ನೀವು ಅಂತ ಡೇಟ್ಸ್ ಹೇಳಿಬಿಟ್ಟು ಹೋಗ್ತಾರಾ? ಸಹಜ ಕುತೂಹಲ. ಇದರ ಅದಕ್ಕೂ ಹಿಂದೆ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಿನಲ್ಲಿ ಎಲೆಕ್ಷನ್ಗೆ ನಿಂತಿರ್ತಾರೆ. ಆದರೆ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಚಿಕ್ಕಮಗಳೂರಲ್ಲಿ ಅವ್ರಿಗೆ ಮನಸ್ಸಿರಲ್ಲ. ಇಲ್ಲಿ ನಾಯಕರೆಲ್ಲ ಬಲವಂತ ಮಾಡ್ತಿರ್ತಾರೆ. ಅವ್ರು ಬಂದು ಒಂದು ಸರ್ತಿ ಏರಿಯಾ ಸರ್ವೆ ಮಾಡ್ತಾರೆ.
ಹೋಗಬೇಕಾದ್ರೆ ಅವರು ಅಧಿಕೃತವಾಗಿ ಅನೌನ್ಸ್ ಮಾಡಿ ಹೋಗೋದು ಏರ್ಪೋರ್ಟಲ್ಲೇ, ನಾನಿಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತನ್ಬಿಟ್ಟು ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ಇದ್ದಾರೆ. ಸುಕೇಶ್ ನೇರ ಸಂಪರ್ಕದಲ್ಲಿ. ಸುಕೇಶ್, ಈಗ ಅಚಾನಕ್ಕಾಗಿ ಸಿಕ್ಕಂತಹ ಒಂದು ಅವಕಾಶ, ಇಬ್ಬರ ಪ್ರಯತ್ನ ಜೋರಿರುತ್ತೆ, ಬಟ್ ಇಂಥ ಕ್ಲಿಷ್ಟಕರ ಪರಿಸ್ಥಿತಿ ಬಗ್ಗೆ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಾತಾಡೋ ಸಾಧ್ಯತೆ ಎಷ್ಟು ಅಂತ ಸುಕೇಶ್? ಇರುವಂಥದ್ದು ಅದೇ ಕುತೂಹಲ ಮಮತಾ. ಯಾಕಂದರೆ ಇವತ್ತು ಅವರು ತಮಿಳುನಾಡಿಗೆ ಗುಡ್ಲೂರಿಗೆ ಹೋಗುವಂಥವ್ರು ಮೈಸೂರು ಏರ್ಪೋರ್ಟ್ಗೆ ಬರ್ತಾರೆ, ಅಲ್ಲಿಂದ ನಂತರ ಅವರು ಗುಡ್ಲೂರಿಗೆ ಹೋಗ್ತಾ ಇದ್ದಾರೆ. ಈ ಮಾರ್ಗದ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಮಧ್ಯಾಹ್ನ ಇಬ್ಬರು CM DCM ಇಬ್ಬರು ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸಂಜೆ ಅವರು ವಾಪಸ್ಸು ಬಂದು ಮತ್ತೆ ದೆಹಲಿಗೆ ತಲುಪೋರು ಕೂಡ ಅಲ್ಲೇ ಇದ್ದು ಅವ್ರನ್ನ ಬೀಳ್ಕೊಟ್ಟು ಬರ್ತಾರೆ. ಅಂದರೆ ಸ್ವಲ್ಪ ಸಮಯಾವಕಾಶ ಸಿಗುತ್ತೆ ಮಾತುಕತೆಗೆ ಅನ್ನುವಂಥದ್ದು. ಜೊತೆಗೆ 17ನೇ ತಾರೀಕು ಮತ್ತು 22ನೇ ತಾರೀಕು ದೆಹಲಿಗೆ ಹೋಗಿ ಮುಂದಾಗಿರುವಂಥ DCM DK ಶಿವಕುಮಾರ್ ಈಗಾಗಲೇ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೂಡ ಕೇಳಿದ್ದಾರೆ, ಅಲ್ಲೂ ಕೂಡ ಭೇಟಿ ಆಗಬೇಕು ಅನ್ನುವಂಥದ್ದು. ಇಲ್ಲಿ CM DCM ಇಬ್ಬರು ಒಟ್ಟಿಗೆ ಸಿಗ್ತಾ ಇರೋದ್ರಿಂದ, ಭೇಟಿ ಮಾಡ್ತಾ ಇರೋದ್ರಿಂದ ಮತ್ತು ಮಾತಾಡಲಿಕ್ಕೆ ಸ್ವಲ್ಪ ಸಮಯಾವಕಾಶ ಕೂಡ ಇರೋದ್ರಿಂದ ಏನು ಸಂದೇಶ ಬರಬಹುದು ಅನ್ನುವಂಥದ್ದು. ಯಾಕಂದರೆ ಏನೇನು ಆಗಿದೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ 2.5 ವರ್ಷ ಆಗ್ತಿದ್ದಂತೆ ಯಾವ ಕ್ಲೈಮ್ ಶುರು ಆಯಿತು, ಅದಕ್ಕೆ ಕೌಂಟ್ರ್ ಏನಿತ್ತು, ಎಲ್ಲವೂ ಕೂಡ ಮಾಹಿತಿ ರಾಹುಲ್ ಗಾಂಧಿಗೆ ಆಗಲೇ ತಲುಪಿದೆ AICC ಮೂಲಕವಾಗಿ. ಯಾಕಂದರೆ ಇಲ್ಲಿನ ಎಲ್ಲ ಬೆಳವಣಿಗೆಯ ವರದಿ ಕೂಡ ತಲುಪಿರೋದ್ರಿಂದ. ಹಾಗಾಗಿ ಇವತ್ತು ಅವರು ಕೊಡುವಂಥ ಸೂಚನೆ ಅಥವಾ ಆಡುವಂಥ ಮಾತು ಏನು, ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೆಹಲಿಯಲ್ಲಿ ಕರೆಸಿ ಮಾತನಾಡ್ತೀವಿ ಅನ್ನೋದು ಸೂಚ್ಯವಾಗಿ ತಿಳಿಸ್ತಾರಾ, ಅಥವಾ ಇಂಥ ದಿನ ಆ ವಿಚಾರವನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾರಾ, ಅಥವಾ ಇದೇ ರೀತಿ ಮುಂದುವರಿಲಿ ಮುಂದೆ ತಿಳಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾರಾ, ಹೀಗೆ ಯಾವ ವಿಚಾರ, ಅಥವಾ ಇಲ್ಲಿನ ಬೆಳವಣಿಗೆಯ ವಿಚಾರದಲ್ಲಿ ಏನಾದರೂ ಅಸಮಾಧಾನ ಇದೆಯಾ ಹೈಕಮಾಂಡ್ಗೆ, ಈ ಎಲ್ಲದರ ಬಗ್ಗೆ ಸೂಚ್ಯವಾಗಿ CM ಮತ್ತು DCM ಅವರ ಗಮನಕ್ಕಂತೂ ಬರುತ್ತೆ. ಏನು ಸೂಚನೆಯನ್ನು ಕೊಡ್ತಾರೆ ರಾಹುಲ್ ಗಾಂಧಿ ಅನ್ನೋದೇ ಈಗಿರುವಂಥ ಕುತೂಹಲ ಕೂಡ ಮಮತಾ. ಇದರ ಜೊತೆಗೆ ಸುಕೇಶ್, ಸಂಪುಟ ಪುನರ್ರಚನೆಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರು ಒಂದು ಲೈನಲ್ಲಿ ನನಗೆ ಬಜೆಟ್ ತಯಾರಿ ಮಾಡ್ಕೋತಾ ಇದ್ದೀನಿ ಅಂತ ಒಂದು ಸೂಚ್ಯವಾಗಿ ಹೇಳಿ ಅದಕ್ಕೇನಾದರೂ ರಾಹುಲ್ ಗಾಂಧಿ ಗೋ ಅಹೆಡ್ ಅಂತ ಹೇಳಿದ್ರೆ ಇನ್ನೊಂದು 3 ತಿಂಗಳು ಮುಂದಕ್ಕೆ ಹೋದಂಗೆ ಅಂತ ಅನ್ಕೋಬಹುದಾ ಅಂತ? ಖಂಡಿತ ಆ ವಿಚಾರವನ್ನು ಏನಾದ್ರು ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ರೆ, ಆದರೆ ಬಹುತೇಕ CM ಮತ್ತು DCM ಇಬ್ಬರು ಒಟ್ಟಿಗೆ ಇರೋದ್ರಿಂದ ಸೂಕ್ಷ್ಮವಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ಬೋದು CM ಅಂತ ಕೂಡ ಅನಿಸುತ್ತೆ. ಯಾಕಂದ್ರೆ ಸಹಜವಾಗಿ ಕಳೆದ 2.5 ವರ್ಷ ತುಂಬ್ತಾ ಇದ್ದಂತೆ ಆಗಿರುವಂಥ ಬೆಳವಣಿಗೆಗಳೇನು ಅನ್ನುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳ ಅಪಾರವಾದ ರಾಜಕೀಯ ಅನುಭವದ ಮಧ್ಯದಲ್ಲಿ ಯಾವ ಮಾತನ್ನೆಲ್ಲ ಆಡಬೇಕು ಅನ್ನುವಂಥ ಸೂಕ್ಷ್ಮತೆಯನ್ನು ಕೂಡ ಅವ್ರು ಅರ್ತಿರ್ತಾರೆ. ಹಾಗಾಗಿ ಸಮಯ ಸಂದರ್ಭ ನೋಡಿ ಮಾತಾಡದೇ ಇರ್ಬೋದು. ಯಾಕಂದರೆ ಇನ್ನೊಂದು ವಾರ 10 ದಿನದೊಳಗಾಗಿ ದೆಹಲಿಯಲ್ಲಿ ಭೇಟಿಯಾಗುವಂಥ ಸಾಧ್ಯತೆ ಕೂಡ ಇರೋದ್ರಿಂದ ಅಲ್ಲಿಗೆ ಶಿಫ್ಟ್ ಮಾಡಿಕೊಳ್ಬೋದು, ಅಥವಾ ಸೂಚ್ಯವಾಗಿ ಮಾತಿನ ಮಧ್ಯದಲ್ಲಿ ಹೀಗೆಲ್ಲ ನಡೀತಾ ಇದೆ ಅಡ್ಮಿನಿಸ್ಟ್ರೇಷನ್ನು, ನಾವು ಬಜೆಟ್ಗೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪರಿಸ್ಥಿತಿಯ ಮೇಲೆ ಡಿಪೆಂಡ್ ಆಗಿರುವಂಥ ಸಾಧ್ಯತೆ ಇದೆ. ಆದರೆ ರಾಹುಲ್ ಗಾಂಧಿ ಇಬ್ಬರಿಗೆ ಕೊಡುವಂಥ ಸೂಚನೆ ಏನು ಅನ್ನೋದೇ ಈಗಿರುವಂಥ ಕುತೂಹಲ ಕೂಡ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಕುತೂಹಲ ಏನು ಅಂತ, ಯಾಕೆಂದರೆ ಅಲ್ಲಿ ಮೀಟಿಂಗ್ನಲ್ಲಿ ಯಾವ್ಯಾವ ವಿಚಾರ ಚರ್ಚೆ ಮಾಡ್ತಾರೆ, ನನ್ನ ಪ್ರಕಾರ 3 ಜನ ಕೂತ್ಕೊಂಡು 1 ಅವರ್ ಮಾತನಾಡ್ತಾರೆ ಅಂತಂದರೆ ಸಹಜವಾಗಿ ರಾಜ್ಯದ ಬೆಳವಣಿಗೆಗಳು ಚರ್ಚೆಗೆ ಬಂದಿರುತ್ತೆ. ರಾಹುಲ್ ಗಾಂಧಿ ಅವರ ಸಲಹೆ ಸೂಚನೆಗಳು ಏನಾಗಿರುತ್ತೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಇನ್ನು ಮೈಸೂರಿನಿಂದ ಡೀಟೇಲ್ಸ್ ಕೊಡೋದಕ್ಕೆ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. KP ನಾಗರಾಜ್, ಈಗ ವೇಟಿಂಗ್ ಪೀರಿಯಡ್ ಬಗ್ಗೆನೇ ಎಲ್ರಿಗೂ ಇರೋ ಕುತೂಹಲ. ವೇಟಿಂಗ್ ಪೀರಿಯಡ್ ಎಷ್ಟೊತ್ತಿಂದ ಎಷ್ಟು ತನಕ ಇರೋ ಸಾಧ್ಯತೆ ಎಷ್ಟು, ಅಥವಾ ಇಮಿಡಿಯೇಟ್ ಆಗಿ ಒಂದು 10-20 ನಿಮಿಷ ಇವ್ರ ಕೈ ಕುಲುಕಿ ಉಭಯ ಕುಶಲೋಪರಿ ವಿಚಾರಿಸಿ ಹಾಗೆ ಹೊರಟು ಬಿಡ್ತಾರಾ, ಅಥವಾ ಏನಾದರೂ ಒಂದು ಅಜೆಂಡಾ ಇಟ್ಕೊಂಡು ಡಿಸ್ಕಸ್ ಮಾಡೋ ಚಾನ್ಸಸ್ ಇದೆಯಾ? ಎಷ್ಟೊತ್ತಿಂದ ಎಷ್ಟೋ ತನಕ ಏರ್ಪೋರ್ಟ್ ಆವರಣದಲ್ಲಿ ಇರ್ಬೋದು, ಆ ಪೋರ್ಟಿಕೋದಲ್ಲಿ ಇರ್ಬೋದು ಅಂತ? ಕೇವಲ ಉಭಯ ಕುಶಲೋಪರಿಯ ರೀತಿಯಲ್ಲಿ ಕಾಣ್ತಾ ಇಲ್ಲ ಮಮತಾ. ಯಾಕೆಂದರೆ ಇವತ್ತಿನ ಪ್ರಮುಖವಾದಂತಹ ವಿಚಾರ ಏನು ಅಂತಂದರೆ, ಅಧಿಕಾರ ಹಂಚಿಕೆಯ ಗೊಂದಲಗಳು ಶುರುವಾದ ನಂತರದಲ್ಲಿ ಈ 3 ನಾಯಕರುಗಳು ಒಂದೇ ಕಡೆಯಲ್ಲಿ ಯಾವತ್ತೂ ಕೂಡ ಸೇರಿರಲಿಲ್ಲ. ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯವರು, DK ಶಿವಕುಮಾರ್ ಜೊತೆಗೆ ಈಗ ವೇಣುಗೋಪಾಲ್ ಕೂಡ ಬರ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳಿದ್ದಾವೆ. ಒಟ್ಟು 4 ಜನ ಒಟ್ಟಿಗೆ ಈ ಅಧಿಕಾರ ಹಂಚಿಕೆಯ ಹಸ್ತಾಂತರದ ವಿಚಾರ ಶುರುವಾದಾಗಿನಿಂದ ಇವರೆಲ್ಲರೂ ಕೂಡ ಭೇಟಿ ಆಗಿರಲಿಲ್ಲ. ಹಾಗಾಗಿ ಇವತ್ತಿನ ಮೈಸೂರಿನ ಭೇಟಿ ಏನಿದೆ ಅದು ಬಹಳ ದೊಡ್ಡ ಮಟ್ಟದ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಕಾಂಗ್ರೆಸ್ ಅಲ್ಲಿ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಕೇವಲ ಉಭಯ ಕುಶಲೋಪರಿ ಲೆಕ್ಕ ಇವತ್ತು ಇದ್ದಂತೆ ಇಲ್ಲ. ಬಹುತೇಕ ವೈನಾಡಿನಿಂದ ಕಾರ್ಯಕ್ರಮವನ್ನು ಮುಗಿಸಿ ರಾಹುಲ್ ಗಾಂಧಿ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ವೇಣುಗೋಪಾಲ್ ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನಿಂದ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮತ್ತು ಕೆಲವೊಂದಿಷ್ಟು ಸಚಿವರುಗಳು ಕೂಡ ಒಂದೇ ವಿಮಾನದಲ್ಲಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಇವರೆಲ್ಲರೂ ಬರ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ರೆ ಇದು ಕೇವಲ ಉಭಯ ಕುಶಲೋಪರಿಯ ರೀತಿಯಲ್ಲಿ ಕಾಣ್ತಾ ಇಲ್ಲ. ಈಗಿರುವಂಥ ಮಾಹಿತಿಗಳ ಪ್ರಕಾರವಾಗಿ ಒಂದು ಲಂಚ್ ಮೀಟಿಂಗ್ ರೀತಿಯಲ್ಲಿ ಇದು ನಡೆಯುತ್ತೆ ಅನ್ನುವಂಥದ್ದು. ಅಂದರೆ ಉಭಯ ನಾಯಕರು ಮೈಸೂರು
ಮೈಸೂರು ವಿಮಾನ ನಿಲ್ದಾಣದಲ್ಲಿರುವಂತಹ ಇದರಲ್ಲೇ ಊಟ ಮಾಡ್ತಾರೆ ಎಲ್ಲರೂ ಕೂತು. ಊಟದ ವೇಳೆಯಲ್ಲೇ ರಾಜ್ಯ ರಾಜಕಾರಣದ ಬಗ್ಗೆ ಸಹಜವಾಗಿಯೇ ಚರ್ಚೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಇರುವಂಥದ್ದು ಎರಡೇ ಮಮತಾ, ಒಂದು ಅಧಿಕಾರ ಹಸ್ತಾಂತರದ ವಿಚಾರದ ಚರ್ಚೆ, ಎರಡನೆಯದು ಪ್ರಮುಖವಾಗಿ ಸಂಪುಟ ಪುನರ್ರಚನೆಯ ವಿಚಾರ. ಆದರೆ ಅಧಿಕಾರ ಹಸ್ತಾಂತರದ ಚರ್ಚೆಯ ವಿಚಾರದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರಬೇಕಾಗುತ್ತೆ. ಹಾಗಾಗಿ ಆ ವಿಚಾರ ಸುದೀರ್ಘವಾಗಿ ಚರ್ಚೆ ಆಗುತ್ತೋ ಇಲ್ಲೋ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಕೇವಲ ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು ಮಾತ್ರ ಇರುವಂಥದ್ದು. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಇವತ್ತೇ ಎಲ್ಲ ತೀರ್ಮಾನಗಳು ಆಗ್ಬಿಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಹುತೇಕ ಒಂದು ಮಟ್ಟದ ಹೋಮ್ವರ್ಕಿನ ರೀತಿಯಾದಂತಹ ಸಭೆ ಅಂತ ಇವತ್ತಿಂದನ್ನು ಹೇಳ್ಬೋದು ಮಮತಾ. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ KP. ನೋಡೋಣ, ಇವತ್ತು ಮೈಸೂರಿನ ಭೇಟಿ ನಿಜ. ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ ಎಲ್ಲ ನಾಯಕರು ಒಟ್ಟಿಗೆ ಸೇರ್ತಿರೋದು, ಅದು ಔಟ್ ಆಫ್ ಡೆಲ್ಲಿ, ಇದೇ ಫಸ್ಟ್ ಟೈಮು. ಹಾಗಾಗಿ ಏನೆಲ್ಲ ಚರ್ಚೆಗಳಾಗುತ್ತೆ, ಏನು ಸಿಗ್ನಲ್ ಕೊಡ್ತಾರೆ ರಾಹುಲ್ ಗಾಂಧಿ ಅನ್ನೋದು ಸದ್ಯದ ಕುತೂಹಲದ ಪ್ರಶ್ನೆ.